ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಶಿಕ್ಷಕಿ ಪುಷ್ಪಲತಾ. ಬನ್ನಿ, ತಿಳಿ ಕನ್ನಡದಲ್ಲಿ ತರಗತಿ 5ನೇ ತರಗತಿಯಲ್ಲಿ ಬಣ್ಣದ ತಗಡಿನ ತುತ್ತೂರಿ ಯಾವ ರೀತಿ ಪದ್ಯವನ್ನು ಹಾಡೋದು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಪದ್ಯವನ್ನು ಹಾಡೋದ್ರಿಂದ ರಾಗಬದ್ಧವಾಗಿ ನಾನು ಬಹಳ ತರಗತಿಯಲ್ಲಿ ಬಹಳ ವಿಡಿಯೋದಲ್ಲಿ ಹೇಳಿದ್ದೀನಿ, ಪದ್ಯವನ್ನು ಯಾವುದೇ ಆಗಲಿ ರಾಗಬದ್ಧವಾಗಿ ಹಾಡಿ ಅದು ತುಂಬ ಈಸಿಯಾಗಿ ತಲೆಗೆ ಹೋಗುತ್ತೆ. ಹಾಗಾಗಿ ನಿಮಗೆ ಯಾವುದು ಕಷ್ಟನೇ ಅನಿಸಲ್ಲ, ಭಾಳ ಸುಲಭವಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಬನ್ನಿ ಹಾಗಾದರೆ ತುತ್ತೂರಿ ಪದ್ಯವನ್ನು ಯಾವ ರೀತಿ ಹಾಡೋದು ಅಂತ ತಿಳ್ಕೊಳ್ಳೋಣ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕಂಡನು ಕಸ್ತೂರಿ, ಸಾರಿಗಮ ಪದನಿಸ ಊದಿದನು, ಸಾನಿದಪ್ಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆ ಎಂದ, ಬೇರಾರುಗಿ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ. ತುತ್ತೂರಿಯೂದಿತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮಪ ಉದಲು ನೋಡಿದನು, ಗಗ ಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಈ ಪದ್ಯವನ್ನು ಬರೆದವರು GP ರಾಜರತ್ನಂ. ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ನನ್ನದು ಚಿಕ್ಕ ಪ್ರಯತ್ನ ಆಗಿದೆ. ನಿಮ್ಮ ಶೇರ್ಸ್ ಹಾಗೂ ನಿಮ್ಮ ಸಬ್ಸ್ಕ್ರೈಬ್ಸ್ ನನಗೆ ಬಹಳ ಮತ್ತಷ್ಟು ಸಾಧ್ಯವಾದಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೂ ಕನ್ನಡ ಗೊತ್ತಿಲ್ಲದಿರೋರಿಗೆ ಇದು ಬಹಳ ಉಪಯುಕ್ತವಾಗಲಿ ಅನ್ನೋ ಒಂದು ಅನಿಸಿಕೆ ಇಟ್ಕೊಂಡು ಅಥವಾ ಅಭಿಪ್ರಾಯ ಇಟ್ಕೊಂಡು ಮಾಡಿರುವಂತಹ ವಿಡಿಯೋ ಇದು. ಧನ್ಯವಾದಗಳು.